ರಾಜ್ಯದಲ್ಲಿ ನಾನ್ ವೆಜ್ ತಿನ್ನೋರು ಹುಷಾರಾಗಿರಿ. ಈಗ ಗೋಬಿ ಹಾಗೆ ಕಾಟನ್ ಕ್ಯಾಂಡಿ ಬಳಿಕ ಕಬಾಬ್ಗೂ ಕೂಡ ಕಂಟಕ ಎದುರಾಗಿದೆ. ರಾಜ್ಯದಲ್ಲಿ ಬೆಳ್ಳುಳ್ಳಿ ಕಬಾಬ್ಗೂ ಬೀಳುತ್ತಾ ಕಡಿವಾಣ ಅನ್ನೋ ಪ್ರಶ್ನೆಯಲ್ಲಿ ಮೂಡಿ ಬರ್ತಾ ಇರೋದು. ಬೆಳ್ಳುಳ್ಳಿ ಕಬಾಬ್ ಅಂದ ತಕ್ಷಣ ಇತ್ತೀಚೆಗೆ ಎಷ್ಟು ಟ್ರೆಂಡ್ ಆಗಿದೆ. ಈ ಬೆಳ್ಳುಳ್ಳಿ ಕಬಾಬ್ ಎಲ್ಲರೂ ಕೂಡ ಬೆಳ್ಳುಳ್ಳಿ ಕಬಾಬ್ ಅನ್ನ ಇಷ್ಟಪಡ್ತಿದ್ದಾರೆ ಅಂತಾನೆ ಹೇಳಬಹುದು. ಒಂದು ರೀಲ್ಸ್ ಮೂಲಕ ಫೇಮಸ್ ಆದಂತಹ ಈ ಬೆಳ್ಳುಳ್ಳಿ ಕಬಾಬ್ ರಾಸಾಯನಿಕ ಕಲರ್ಗಳನ್ನ ಬಳಕೆ ಮಾಡಲಾಗ್ತಾ ಇದೆ ಈ ಕಬಾಬ್ಗೆ ಅನ್ನೋ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಸೊ ರಾಸಾಯನಿಕ ಕಲರ್ ಬಳಕೆ ಹಿನ್ನೆಲೆಯಲ್ಲಿ ಕಬಾಬ್ಗೂ ಕೂಡ ಕಡಿವಾಣ ಬೀಳುತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಮೂಡಿ ಬರ್ತಾ ಇದೆ. ನಾನ್ ವೆಜ್ ಪ್ರಿಯರಿಗೆ, ಅದರಲ್ಲೂ ಕೂಡ ನಾನ್ ವೆಜ್ ಅಂದಿದ ತಕ್ಷಣ ಎಲ್ರಿಗೂ ಥಟ್ ಅಂತ ನೆನಪಿಗೆ ಬರೋದೇ ಕಬಾಬ್. ಸೊ ಮುಂದಿನ ದಿನಗಳಲ್ಲಿ ಕಬಾಬ್ಗೂ ಕೂಡ ಕಂಟಕ ಎದುರಾಗಬಹುದು ಅಂತ ಹೇಳಲಾಗ್ತಾ ಇದೆ. ಚಿಕನ್ 65 ನಾನ್ ವೆಜ್ ಮತ್ತು ನಾರ್ತ್ ಇಂಡಿಯನ್ ಐಟಮ್ಗಳಿಗೆ ಕಲರನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡತಕ್ಕಂಥದ್ದು ಸರ್ಕಾರ. ಈಗಾಗಲೇ ಗೋಬಿ ಮಂಜೂರಿ ಸುಮಾರು 20-25% ವ್ಯಾಪಾರ ವಹಿವಾಟ ಇಳಿಕೆ ಕಂಡಿದೆ. ಅದರಿಂದ ಇನ್ನೂ ಅನೇಕ ಹೋಟೆಲ್ಗಳಲ್ಲಿ ನಾರ್ತ್ ಇಂಡಿಯನ್ ಮಾಡತಕ್ಕಂಥ ಗ್ರೇವಿಗಳು ಆಗಿರ್ಬೋದು, ಚಿಕನ್ 65 ಕಬಾಬ್ ಮತ್ತು ಅನೇಕ ಚಿಕನ್ ವೆರೈಟಿಗಳು ಮಾಡ್ತಕ್ಕಂಥದ್ದು ಕಲರ್ಗಳನ್ನು ಹೋಟೆಲ್ ಮಾಲೀಕರು ಇವತ್ತು ಸಹಿತಲೂ ಹಾಕ್ತಾ ಇದ್ದಿರ್ತಕ್ಕಂಥದ್ದು. ಆದರೆ ಹೊಡೆತ ಬಂದು ಬೀದಿ ಬದಿ ವ್ಯಾಪಾರಿಗಳಿಗೆ ಸಂಪೂರ್ಣವಾಗಿ ಹೊಡೆತ ಬಿದ್ದಿದೆ. ಗೋಬಿ ಮಂಜೂರಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಅನೇಕ ಕಡೆ, ಜಿಲ್ಲೆ, ತಾಲೂಕು, ಅನೇಕ ಕಡೆ ನಮಗೆ ಈಗಾಗಲೇ ತಿಳಿಸಿರ್ತಕ್ಕಂಥದ್ದು 20-25% ಇಳಿಕೆ ಕಂಡಿದೆ ವ್ಯಾಪಾರ ವಹಿವಾಟ. ಗ್ರಾಹಕರು ಬರ್ತಾ ಇಲ್ಲ. ಆದ್ದರಿಂದ ಸಂಪೂರ್ಣವಾಗಿ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ಕಲರನ್ನು ಹೊರತುಪಡಿಸಿ, ಅಜುರುಮಟೆ ಹೊರತುಪಡಿಸಿ ಈಗಾಗಲೇ ಗೋಬಿಯನ್ನು ತಯಾರು ಮಾಡತಕ್ಕಂಥದ್ದು. ಆದರೆ 20-25% ವ್ಯಾಪಾರ ಕಮ್ಮಿಯಾಗಿದೆ. ಈ ಸರ್ಕಾರ ಇದನ್ನು ಸೂಕ್ತ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಇನ್ಸ್ಪೆಕ್ಷನ್ ಮಾಡಬೇಕು. ಹೋಟೆಲ್ಗಳಾಗಿರ್ಬೋದು ಮತ್ತು ಫುಟ್ಪಾತ್ ಅಂಗಡಿಗಳಾಗಿರ್ಬೋದು ಮತ್ತು ಅನೇಕ ಈ ಆಹಾರ ಪದಾರ್ಥವನ್ನು FSS 2006 ಆಕ್ಟ್ ಕೆಳಗಡೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಬೇಕು. ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು 20-25% ವ್ಯಾಪಾರ ಕಮ್ಮಿ ಆಗಿದೆ. ಆದರೂ ನಾವು ಇನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.